ಆಮೇಲೆ ನಮ್ ಕುತ್ತಿಗೆ ತಂದಿಟ್ಟಿರಿ. ಅವಳನ್ನ ಸಾಯಿಸಿದ್ರೆ ನಮಗೆ ನಷ್ಟ ಅಷ್ಟು ಗೊತ್ತಾಗಲ್ವಾ? ಅವಳನ್ನ ಸಾಯಿಸಿದ್ರೆ ಎಲ್ಲ ಚಿಪ್ಪಿಡ್ಕೊಂಡು ಹೋಗ್ಬೇಕಾಯ್ತು. ಮಾವ, ನನ್ಗೆ ಅವಳ ಮೇಲೆ ಸಿಟ್ಟಿದೆ ನಿಜ, ಆದ್ರೆ ಅವಳನ್ನ ಸಾಯಿಸಿ ಅಂತ ನಾನು ಹೇಳಿರ್ಲಿಲ್ಲ. ಹಾಗೆ ಸುಮ್ಮನೆ ಒಂದೆರಡು ಏಟ್ ಹಾಕಿ ಹೆದರಿಸಿ ಬನ್ನಿ ಅಂದಿದ್ದೆ, ಆದ್ರೆ ಅವರೇ ಜಾಸ್ತಿ ಹೊಡೆದ್ಬಿಟ್ಟಿದ್ದಾರೆ. ನೋಡು ಚಂದ್ರ, ನಿನ್ನ ಮಗಳಿಗೆ ಒಂದು ಕೆಲಸ ಮುಗಿಯೋವರೆಗೂ ಬಾಯಿ ಮುಚ್ಕೊಂಡಿರಕ್ಕೆ ಹೇಳು. ಇಲ್ವಾ ಎಲ್ಲ ಮುಗಿಯೋವರೆಗೂ ಈ ಕಡೆ ತಲೆ ಹಾಕೋದು ಬೇಡ, ಎಲ್ಲಾದ್ರೂ ಹಾಳಾಗಿ ಹೋಗಕ್ಕೆ ಹೇಳು. ಎಲ್ಲಾದ್ರೂ ಹೋದ್ರೆ ನನ್ನ ಆದಿತ್ಯ ನನಗೆ ಸಿಗ್ತಾನ? ಅವರಿಬ್ರನ್ನು ಜಾಲಿಯಾಗಿ ಇಲ್ಲಿ ಇರೋದಕ್ಕೆ ಬಿಟ್ಟು ನಾನು ಹೋಗ್ಬಿಡ್ತೀನಾ? ನೋಡ್ದ್ಯಾ ಅಂಜು, ಅಣ್ಣಯ್ಯ ಹೇಗೆ ಸಿಟ್ಟು ಮಾಡ್ಕೊಂಡು ಹೊಟ್ಟೋದ ಅಂತ? ಅವನು ಹೇಳೋದ್ರಲ್ಲೂ ಅರ್ಥ ಇದೆ ಅಮ್ಮ. ನೋಡು, ನೀನು ಹೀಗೆ ಮಾಡ್ತಾ ಇದ್ರೆ ನಮ್ಮ ಆಸ್ತಿ ನಮಗೆ ಶಾಶ್ವತವಾಗಿ ಉಳ್ಕೊಳ್ಳುತ್ತಾ? ಇನ್ಯಾವತ್ತೂ ನೀನು ಇಂಥ ಕೆಲಸ ಮಾಡಬಾರ್ದು. ನಿಮಗೆ ಆಸ್ತಿ ಎಷ್ಟು ಮುಖ್ಯನೋ ನನಗೆ ನನ್ನ ಆದಿತ್ಯ ಮಾವನು ತುಂಬ ಮುಖ್ಯ. ಅವನನ್ನು ನನ್ನೊಂದು ಮಾಡ್ಕೊಳ್ಳೋಕ್ಕೆ ಇಂಥ 1000 ಪ್ರಯತ್ನ ಬೇಕಿದ್ರೂ ಮಾಡ್ತೀನಿ. ಹೂ ಕೇರ್ಸ್? ಆಪ್ರೇಷನ್ ಟೈಮಲ್ಲಿ ಆ ವಸ್ತು ಏನಾದರೂ ಸಾಯಲಿಲ್ಲ ಅಂದರೆ ನಾನೇ ಅವಳನ್ನು ಸಾಯಿಸ್ತೀನಿ. ಹೊನ್ನಪ್ಪ ಹೇಳಿದ ನಿಜಾನ? ಅವಳ ಮೇಲೆ ಯಾರು ಅಟ್ಯಾಕ್ ಮಾಡಿಸಿದ್ರು? ಅವಳು ಕಂಡ್ರೆ ಯಾರಿಗಾಗಲ್ಲ. ಹಾಗೇನಾದರೂ ಇದ್ದಿದ್ರೆ ಆ ಲಿಸ್ಟಲ್ಲಿ ಮೊದಲನೇ ಅವ್ನು ನಾನೇ ಆಗಿರ್ತೀನಿ. ಯಾಕಂದ್ರೆ ಅಷ್ಟು ಸಿಟ್ಟಿದೆ ಅವ್ರ ಮೇಲೆ. ಬಟ್ ಆದರೂ ಅವಳ ಆಸ್ಪತ್ರೆಯಲ್ಲಿ ಅರ್ಧ ಜೀವಾಗಿ ಮಲಗಿರೋದು ನೋಡಿದ್ರೆ ಮನ್ಸಿಗೇನೋ ಒಂಥರ ಹಿಂಸೆ ಆಗುತ್ತೆ. ಅಲ್ಲ, ಅವಳಿಗೇನಾದ್ರೂ ಆದ್ರೆ ನನಗೆ ಯಾಕೆ ಇಷ್ಟೊಂದು ಫೀಲ್ ಆಗಬೇಕು? ಒಂದೊಂದ್ಸಲ ಅವಳನ್ನ ಕೊಂದೇ ಬಿಡ್ಬೇಕು ಅನ್ನೋ ಕೋಪ ಬರುತ್ತೆ. ಆದ್ರೆ ಅದು ಕ್ಷಣಿಕ. ಸಿಟ್ಟಲ್ಲಿ ಅವಳನ್ನ ಬಾಯಿಗೆ ಬಂದಾಗ ಬೈತೀನಿ. ಮರುಕ್ಷಣನೇ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಗಿಲ್ಟ್ ಕಾಡುತ್ತೆ. ಅಥವಾ ಅವಳಲ್ಲಿ ಅಂಥದ್ದೇನಾದ್ರೂ ಶಕ್ತಿ ಇದೆಯಾ? ಇಲ್ಲ ಅಂದ್ರೆ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಅಂಶ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್